ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನೆಲ್ ಕವಿತಾ ಅಜಯ್. ಸೊ ಅದಕ್ಕಿಂತ ಮುಂಚೆಗೆ ಇವತ್ತು ನಾನು ಏನು ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀನಿ ವಿಡಿಯೋ ಅಂತಂದ್ರೆ, ಫಸ್ಟ್ ಟೈಮ್ ಯಾರಾದರೂ ಅಪ್ರೇಷನ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ, ಶೇಕ್ನ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಂತಂದರೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವುದು ಏನು ತೊಗೋಬೇಕಂತ ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ. ಅಂತ ಭಾಳ ಮಾಡಿದ್ದೀನಿ, ಬಟ್ ಇದೂ ಒಂದು ಕೆಲವೊಂದು ಇರಲಿ ಅಂತ. ಕೆಲವು ಜನಕ್ಕೆಲ್ಲ ಯಾವುದು ಸ್ಟಾರ್ಟಿಂಗ್ ಏನು ತೊಗೋಬೇಕಂತ ಏನೂ ಗೊತ್ತಿರಲ್ಲ. ಸೊ ಹಂಗಾಗಿ ಅಪ್ರೇಷನ ಯಾವ ಫ್ಲೇವರ್ ತೊಗೋಬೇಕು ಇದರಲ್ಲಿ ಅಂತ. ಇದರಲ್ಲಿ ಮೋರ್ ಫ್ಲೇವರ್ ಕೂಡ ಇದ್ದಾವೆ ಇದರಲ್ಲಿ. ಸೊ ಅದರಲ್ಲಿ ಕಾಶ್ಮೀರ್ ಕವಾ ಆ್ಯಂಡ್ ಲೆಮನ್ನು, ಪೀಚು, ತುಳಸಿ ಎಲ್ಲ ಇದೆ. ಸೊ ನಾನಾದರೆ ಕಾಶ್ಮೀರ್ ಕವ ಅಂದರೆ ನನಗೆ ಭಾಳ ಇಷ್ಟ. ಸೊ ಹಂಗಾಗಿ ನಾನು ಕಾಶ್ಮೀರ್ ಕವ ತೊಗೊತಾ ಇದ್ದೀನಿ. ಅದಕ್ಕಿಂತ ಮುಂಚೆಗೆ ನೀವು ಅಪ್ರೇಷನ ತೊಗೊಳ್ಳೋವಾಗ ಸ್ಟೀಲ್ ಗ್ಲಾಸಲ್ಲಿ ಮತ್ತು ಪ್ಲಾಸ್ಟಿಕ್ಕಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಪ್ಲೀಸ್. ಒಂದು ಗಾಜಿನ ಗ್ಲಾಸಲ್ಲಿ ಮಾತ್ರ ತೊಗೊಳ್ಳಿ. ಅದರಲ್ಲಿ ತೊಗೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತೊಗೊಂಡ್ರು ಕೂಡ ಕುಡಿತಾ ಫೀಲಿಂಗ್ ಗೊತ್ತಾಗುತ್ತೆ ಅನ್ನೋದು. ಸೊ ವಾಟರಲ್ಲಿ ಇಟ್ಟವಾಗ ಇಲ್ಲಿ ನೋಡಿ, ವಾಟರ್ ಬಬಲ್ ಯಾವ ಥರ ಬರುತ್ತೋ ಅಷ್ಟು ಇರಬೇಕು ಅನ್ನೋದು. ತೀರಾ ಉಗುರು ಬೆಚ್ಚಗಿರಬಾರ್ದು, ತೀರಾ ಬಿಸಿ ಕೂಡ ಇರಬಾರ್ದು. ವಾಟರ್ ಬಬಲ್ ಯಾವ ಥರ ಬರುತ್ತೋ ಅಷ್ಟು ಬಿಸಿ ಇದ್ದರೆ ಸಾಕು. ಆ ಫ್ರೆಶ್ನ ಈ ಥರ ಸ್ಟೀಲ್ ಗ್ಲಾಸು ಅದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕಲ್ಲಿ ಯಾಕಪ್ಪ ಅಂದ್ರೆಗಿನ ಅದರಿಂದ ನಮ್ಮ ಬಾಡಿ ಕೆಲವರಿಗೆ ಚೆನ್ನಾಗಿ ಅಲ್ಲದು. ಸೊ ಹಂಗಾಗಿ ಈ ಥರ ತೊಗೊಂಡ್ಬಿಟ್ರೆ ಬೆಟರು. ಸೊ ಫ್ರೆಶ್ನ ಈ ಥರ ತೊಗೊಳೋದ್ರಿಂದ ಡೈಲಿ ಎಷ್ಟು ಟೈಮ್ ತೊಗೋಬೇಕು ಮೇಡಮ್, ಅದನ್ನು ಕೂಡ ಭಾಳ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಸೊ ಫ್ರೆಶ್ ಎಷ್ಟು ಸಲ ಆದರೂ ತೊಗೋಬೋದಾ ಅನ್ನೋದಕ್ಕಿಂತ ಮುಂಚೆ ನಾನಾದರೆ 5 to 6 ಟೈಮ್ ತೊಗೊತೀನಿ. ಸೊ ಇವತ್ತೇ ನೀವು ಏನಾದರೂ ಹೊಸ್ದಾಗಿ ಏನಾದರೂ ತೊಗೊತಾ ಇದ್ದೀರಿ, ಇಲ್ಲ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಂತಂದರೆ ನೀವು ಬೆಳಗ್ಗೆ 2 ಅಫ್ರೆಶು 1 ಶೇಕ್ ತೊಗೋಬೇಕಾಗುತ್ತೆ. ಈವ್ನಿಂಗ್ ಟೈಮಲ್ಲಿ ನೀವಾಗೆ ತೊಗೊಳೋದಾದರೆ 1 ಅಫ್ರೆಶ್ ತೊಗೋಬೋದು. ಆಮೇಲೆ ಬೇಕಾದ್ರೆ ನಿಧಾನವಾಗಿ ಸ್ಟಾರ್ಟ್ ಮಾಡೋದು. ಒಂದೇ ಸಲ ನಾವೆಲ್ಲರೂ ಹೇಳಿದಾರಲ್ಲ ಮೇಡಮ್ ಅಂತಂದು ಒಂದೇ ಸಲ 5 ಅಫ್ರೆಶ್ ತೊಗೊಳಕ್ಕೆ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಬೆಳಗ್ಗೆ 2 ಅಫ್ರೆಶ್ ತೊಗೋಬೇಕಾಗುತ್ತೆ. ಆಮೇಲೆ ಸಂಜೆ ಟೈಮಲ್ಲಿ 1. ನಾನಾದರೆ ಬೆಳಗ್ಗೆಯಿಂದ 2 ಅಫ್ರೆಶು, ಮತ್ತು ಎಲ್ಲಕ್ಕಾದ್ರೂ ಹೊರಗಡೆ ಹೋಗಿ ಬಂದಿರ್ತೀನಿ ಅವಾಗೊಂದು ರಿಲೀಫ್ ಆಗೋಕ್ಕೆ 1 ಅಫ್ರೆಶು, ಮತ್ತು ಸಂಜೆ ಟೈಮಲ್ಲಿ ನಮಗೆ ಕ್ಲಾಸಸ್ ಇರುತ್ತೆ. ಸೊ ಅವಾಗೊಂದು ಟೈಮಲ್ಲಿ ಅಫ್ರೆಶು, ನೈಟ್ 1 ಅಫ್ರೆಶ್ ತೊಗೊತಾ ಇರ್ತೀನಿ. ಹಾಗೆ ನಾನು ಮಾಡ್ಕೊಳ್ಳುವಾಗ ನನ್ನ ಮಗ ಕೂಡ ಬಂದ, ನಾನು ತೊಗೊತೀನಿ, ನಾನು ಅಫ್ರೆಶ್ ಕುಡಿತೀನಿ ಅಂತ. ಸೊ ಹಂಗಾಗಿ ಅವ್ನು ಕೂಡ ಮಾಡ್ಕೊಂಡ ಅಫ್ರೆಶು. ಯಾರಾದರೂ ಕುಡಿಬೋದು ಈ ಅಫ್ರೆಶ್ನ ಶೇಕ್ನ, ಅವರು ಇವರು ಅಂತ ಏನಿಲ್ಲ. ಸೊ ನನ್ನ ಮಗ ಕೂಡ ಯೂಸ್ ಮಾಡ್ತಾ ಇದ್ದಾನೆ. ಸೊ ಹೇಳ್ದೆ ಅಲ್ವಾ, ಈ ಶೇಕ್ನ ಯಾವ ಥರ ಅಫ್ರೆಶ್ನ ಯಾವ ಥರ ಪ್ರಿಪೇರ್ ಮಾಡೋದಂತ ಕೂಡ ತಿಳಿಸ್ಕೊಟ್ಟೆ. ಸೊ ಶೇಕ್ನ ಯಾವ ಥರ ಪ್ರಿಪೇರ್ ಮಾಡೋದಂತ ಕೂಡ ಹೇಳ್ಕೊಡ್ತೀನಿ. ಸೊ ಅಫ್ರೆಶ್ ಕುಡಿತಾ ನಮ್ಮದು ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಕೂಡ ಇರುತ್ತೆ 7:30ಗೆ. ನಾನು ಕ್ಲಾಸ್ ಕೇಳ್ತಾನೆ ನಾನು ಅಫ್ರೆಶ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಮಗೇನು 7:30 to 8:30 ನಾವು ಪ್ರಾಡಕ್ಟ್ಸ್ ಯಾರಿಗಾದರೂ ಕೊಟ್ಟಿದ್ದೀವಿ ಅಂತಂದ್ರೆ ಅವ್ರಿಗೆ ಬೆಳಗ್ಗೆ ನಮ್ಮದು ಆನ್ಲೈನ್ ಕ್ಲಾಸ್ ಇರುತ್ತೆ ಅನ್ನೋದು. ಶೇಕ್ನ ತೊಗೊತ ಎಕ್ಸ್ಪೀರಿಯೆನ್ಸ್ ರಿಸಲ್ಟ್ ಕಾಣಬೇಕಲ್ವಾ. ಸೊ ನಿಮ್ಮ ಮನೇಲೇ ನೀವು ಶೇಕ್ ಕುಡಿದ್ರೆ ಪಕ್ಕ ಯಾರಿಗೂ ರಿಸಲ್ಟ್ ಬರೋದೇ ಇಲ್ಲ. ನಮ್ಮದೇನು ಬೆಳಗ್ಗೆ ನ್ಯೂಟ್ರಿಷನ್ ಕ್ಲಬ್ ಇರುತ್ತೆ, ಆ ಕ್ಲಬ್ಬಲ್ಲಿ ಶೇಕ್ ತೊಗೊತಾ ಇದ್ದರೆ ಮಾತ್ರ ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ ಇಷ್ಟರೊಳಗೆ ನಂದು ಶೇಕ್ ಕ್ಲಾಸ್ ಕೂಡ ಕಂಪ್ಲೀಟ್ ಆಗಿಬಿಡ್ತು. ಹಂಗೆ ಶೇಕ್ನ ಇವಾಗ ಯಾವ ಥರ ಪ್ರಿಪೇರ್ ಮಾಡೋದಂತ ಹೇಳ್ಕೊಡ್ತೀನಿ. ಶೇಕ್ ತೊಗೊಂಡ್ಮೇಲೆ ಎಷ್ಟು ಅವರಿಗೆ ಟಿಫನ್ ಮಾಡಬೇಕು, ಎಷ್ಟು ಅವರಿಗೆ ಊಟ ಮಾಡಬೇಕು, ನೀರು ಯಾವ ಥರ ಕುಡಿಬೇಕಂತ ಕೂಡ ಹೇಳ್ಕೊಡ್ತೀನಿ. ಸೊ ನಂದು ಕ್ಲಾಸ್ ಮುಗಿತಾ ಗೊತ್ತಾಗ್ಬಿಡ್ತು, ಟೈಮ್ ಕೂಡ ಆಗ್ಬಿಡ್ತು. ಸೊ ಇದೆ ನಮಗೆ 300 ml ವಾಟರ್, 3 ಸ್ಪೂನ್ ಫಾರ್ಮಿಲಾ ಆ್ಯಂಡ್ ಶೇಕ್ ಮೀಟ್, 1 ಸ್ಪೂನ್ ಪ್ರೋಟೀನ್, 1 ಸ್ಪೂನ್ ಅದರಲ್ಲಿ ಹಾಕೋದು, ಚೆನ್ನಾಗಿ ಅಲ್ಲಾಡಿಸ್ಬೋದು. ಕೆಲವು ಜನಕ್ಕೆ ಕಪ್ ಇರುತ್ತೆ, ಶೇಕರ್ ಕಪ್ ಅಂತ. ಕೆಲವು ಜನಕ್ಕೆ ಅದಿಲ್ಲ ಅಂತಂದ್ರೂ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಇನ್ನೂ ತುಂಬ ಅಮೇಝಿಂಗ್ ಆಗಿರುತ್ತೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ನಾನು ಅರ್ಜೆಂಟ್ ಇರೋದ್ರಿಂದ, ಹೊರಗಡೆ ಹೊಂಟಿರೋದ್ರಿಂದ ನಾನು ಈ ಥರ ಹಿಂಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಥರ ಸೇಮ್ ಹಿಂಗೆ ಅಲ್ಲಾಡಿಸಿ 2 ಮಿನಿಟ್ಸ್ ಶೇಕ್ ಮಾಡಿಬಿಟ್ರೆ ಆಯಿತು, ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಅಷ್ಟೇ, ಇನ್ನೇನಿಲ್ಲ, ಈಸಿಯಾಗಿ ಶೇಕ್ ತೊಗೊಂಡ್ಮೇಲೆ ಗಂಟೆಗೆ 1 ಗ್ಲಾಸ್ ನೀರು ಚೆನ್ನಾಗಿ ಕುಡಿಬೇಕು. ಯಾಕಪ್ಪ ಅಂದರೆ ನಮ್ಮ ಬಾಡಿಗೆ ಫ್ಯಾಟ್ ಬರ್ನ್ ಆಗಬೇಕು ಅಂತಂದ್ರೆ ವೆಯ್ಟ್ ಲಾಸ್, ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗಬೇಕಪ್ಪ ಅಂದರೆ ಗಂಟೆಗೆ 1 ಗ್ಲಾಸ್ ನೀರು ಚೆನ್ನಾಗಿ ಕುಡಿಬೇಕು. ಮತ್ತು ಶೇಕ್ ಕುಡಿದ್ಮೇಲೆ ಪ್ರೋಟೀನ್ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ಅಂದರೆ ನಮ್ಮದು ಏನು ಕೊಲೆಸ್ಟ್ರಾಲ್ ಬರ್ನ್ ಆಗೋವಾಗ ಸ್ವಲ್ಪ ಹೊಟ್ಟೆ ಹಸಿವು ಆಗಲ್ಲ ಮತ್ತು. ಹಂಗಾಗಿ ನಿಮಗೆ ಹೊಟ್ಟೆ ಹಸಿವಾದರೆ ಮಾತ್ರ ತಿನ್ನಬೇಕು, ಹೊಟ್ಟೆ ಹಸಿವಾಗಿಲ್ಲ ಅಂದರೆ ತಿನ್ನೋಕ್ಕೆ ಹೋಗಬಾರ್ದು, ಓಕೆನಾ. ಫ್ಯಾಟ್ ಬರ್ನ್ ಆಗೋವಾಗ ಮತ್ತು ಶೇಕ್ ತೊಗೊಂಡು ಅದ್ರ ಜೊತೆ ನಾವೇನಾದರೂ ಟಿಫನ್ ಕೊಟ್ಟಿದ್ದೀವಪ್ಪ ಅಂದ್ರೆ ಕೆಲಸ ಮಾಡಲ್ಲ. ಸೊ ಹಂಗಾಗಿ ಗಂಟೆ 1 ಗ್ಲಾಸ್ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ, ಹೊಟ್ಟೆ ಹಸಿವು ಕೊಡಲ್ಲ. ಕೆಲವು ಜನ ಎಲ್ಲರದ್ದು ಬಾಡಿ ಒಂದೇ ಥರ ಇರಲ್ಲ, ಹಾಗಾಗಿ ಗಂಟೆ 1 ಗ್ಲಾಸ್ ನೀರು ಚೆನ್ನಾಗಿ ಕುಡಿದು ಯಾವಾಗ ಹೊಟ್ಟೆ ಹಸಿವಾದರೆ ಅವಾಗ ಊಟ ಮಾಡೋದು, ಓಕೆನಾ. ಸೊ ಇಷ್ಟೇ, ಇನ್ನೇನಿಲ್ಲ ಪ್ರಿಪೇರ್ ಮಾಡೋದು. ಮಧ್ಯಾಹ್ನ ಕಾಮನಾಗಿ ಊಟ ಮಾಡೋದು,
ನೈಟ್ ಕಾಮನ್ ಆಗಿ ಊಟ ಮಾಡೋದು. ಇಲ್ಲ ಬೇಗ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕಂತಂದರೆ ಬೆಳಗ್ಗೆ ಯಾವ ಥರ ಶೇಕ್ನ ಪ್ರಿಪೇರ್ ಮಾಡೋದಂತ ನೋಡ್ಕೊಂಡಲ್ವ, ನೈಟ್ ಕೂಡ ಅಷ್ಟೇ 8ರಿಂದ 9 ಗಂಟೆ ಒಳಗಡೆ ಶೇಕ್ನ ಕೂಡ ನಾವು ತೊಗೊಂಬಿಟ್ರೆ ಅದು ಕೂಡ ಒಂದು ಊಟದ ಥರ ಕೆಲಸ ಮಾಡುತ್ತೆ. ಸೊ ಬೇಗ ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇವಾಗ ಇಷ್ಟೆಲ್ಲ ವೀಡಿಯೋ ನೋಡಿದ್ರಲ್ಲ, ನಿಮಗೂ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಪ್ರಾಡಕ್ಟ್ಸ್ ತೊಗೋಬೇಕಲ್ವ, ಪ್ರಾಡಕ್ಟ್ಸ್ ತೊಗೋಬೇಕಂತಂದ್ರೆಗಿನ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ನಿಮಗೆ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ನಿಮಗೆ ಒಂದು ಕಂಪನಿ ಕಡೆಯಿಂದ ID ಕೂಡ ಮಾಡ್ಕೊಡ್ತೀವಿ. ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ಸ್ನ ತೊಗೊಂಡು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೂಡ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿದ್ರೆ ಅವ್ರಿಗೂ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ತುಂಬ ಚೆನ್ನಾಗಿ ಮೋರ್ ಹರ್ಬಲೈಫ್ ನ್ಯೂಟ್ರಿಷನಲ್ಲಿ ಏನೇನಿದೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ಮತ್ತೆ. ಓಕೆ, ಥ್ಯಾಂಕ್ ಯು.